ಎಲ್ಲರಿಗೂ ನಮಸ್ಕಾರ. ಇದು ಸುಷ್ಮಿತಾ ಭರತ್ ಬ್ಲಾಗ್ಸ್ ಆಗಿರುತ್ತದೆ. ನಮ್ಮ ಮನೆಯಲ್ಲಿ ತುಳಸಿ ಹಬ್ಬ ಹೇಗೆಲ್ಲ ಆಚರಿಸ್ವಿ, ತುಳಸಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ತುಳಸಿಯನ್ನು ಲಕ್ಷ್ಮೀ ದೇವಿ ಸ್ವರೂಪವಾಗಿ ಪೂಜಿಸಲಾಗುತ್ತದೆ. ತುಳಸಿಯು ವಿಷ್ಣುವಿನ ಪತ್ನಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಕಾರ್ತಿಕ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ. ತುಳಸಿ ಹಬ್ಬವನ್ನು ಮನೆಯ ಒಳಗೆ ಅಥವಾ ಹೊರಗೆ ಪೀಠವನ್ನು ಸಿದ್ಧಪಡಿಸಿಕೊಳ್ಳಬೇಕು. ತುಳಸಿಯನ್ನು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಇಟ್ಟು ಪೂಜೆ ಮಾಡಲಾಗುತ್ತದೆ. ನಾವಿಲ್ಲಿ ಸೀರೆಯನ್ನು ಉಡಿಸಿ ಪೂಜೆ ಮಾಡಲಾಗುತ್ತದೆ. ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ವಿಷ್ಣುವಿನ ಸ್ವರೂಪವಾದಂತಹ ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆಯನ್ನು ತುಳಸಿ ಗಿಡದ ಒಳಗೆ ನೆಟ್ಟಿಕೊಳ್ಳಬೇಕು. ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆ ಸಿಗದೆ ಹೋದರೆ ತುಳಸಿ ಗಿಡ ಪೂಜೆ ಮಾಡಬಹುದು. ಅನಂತರ ತುಳಸಿ ಗಿಡಕ್ಕೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆ ಎಲೆಗೆ ಅರಿಶಿನ ಕುಂಕುಮ ಇಟ್ಕೊಳ್ಬೇಕು. ಅರಿಶಿಣದ ಕೊಂಬಿಗೆ ಕಟ್ಟಿರುವಂತಹ 3 ಎಳೆ ದಾರವನ್ನು ತುಳಸಿ ಗಿಡಕ್ಕೆ ಕಟ್ಟಬೇಕು. ಸಾಮಾನ್ಯವಾಗಿ ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆ ಸಂಜೆ ಸಮಯದಲ್ಲಿ ಮಾಡ್ತಾರೆ. 5:30ರಿಂದ 7 ಗಂಟೆಯ ಒಳಗೆ ಪೂಜೆ ಮಾಡಬಹುದು. ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಹೂ ಗೆಜ್ಜೆ ವಸ್ತ್ರ ಹಾಕಬೇಕು. ತುಳಸಿ ಬುಡದ ಕೆಳಗೆ ಬಳೆಯನ್ನು ಇಟ್ಕೋಬೇಕು. ಅಲಂಕಾರಕ್ಕೆ ಒಡವೆಯನ್ನು ಹಾಕಬೇಕು. ತುಳಸಿ ಗಿಡದ ಮುಂದೆ ರಂಗೋಲಿಯನ್ನು ಹಾಕಬೇಕು. ನಾವು ಇಲ್ಲಿ ಮೊದಲಿಗೆ ಗಣೇಶನ ಪೂಜೆಯನ್ನು ಮಾಡಿ ನಂತರ ತುಳಸಿ ಮತ್ತು ವಿಷ್ಣುವಿಗೆ ಪೂಜೆ ಮಾಡಲಾಗುತ್ತದೆ. ತುಳಸಿ ಮತ್ತು ವಿಷ್ಣುವಿಗೆ ಮದುವೆ ಮಾಡುವ ಆಚರಣೆ ಇದು. ಅದಕ್ಕೆ ತುಳಸಿ ವಿವಾಹ ಎಂದು ಕರಿತೀವಿ. ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸ್ವಿ. ನೈವೇದ್ಯಕ್ಕೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ವಿ. ತುಳಸಿ ಹಬ್ಬದ ದಿನ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡಿಕೊಳ್ಳಬೇಕು. ಆಮೇಲೆ ಕೆಂಪು ನೀರಿನ ಆರತಿ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.